ನಿಮ್ಮ ಅಣ್ಣನಿಗೆ ಹೋಗಿ ಬುದ್ಧಿನಾದ್ರೂ ಹೇಳು. ಹೋಗು. ನೋಡಿ, ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಬಾವಾ. ಥ್ಯಾಂಕ್ ಯು ಬಾವಾ. ಹಬ್ಬದ ಸ್ಪೆಷಲು ಅಂತ ನಮ್ಮ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ತಂದಿದ್ದೀವಿ. ದಯವಿಟ್ಟು ನಿಧಾನವಾಗಿ ಆರಾಮಾಗಿ ಊಟ ಮಾಡಿ. ಆಯ್ತು ಸರ್. ಏನೇನು ಬೇಕೆಲ್ಲ ಕೇಳಾಕಿಸ್ಕೊಳ್ಳಿ ಸ್ವಾಮಿ. ಅಲ್ವಾ ಜನ? ಹೌದು. ಹಾಗೆ ಅಡಿಗೆ ಹೇಗಾಗಿದೆ ಅಂತಾನೂ ಹೇಳಿ. ಅದನ್ನೇ ಹೇಳೋಣ ಅಂತ ಬಂದೆ. ಯಾರು ಅಡಿಗೆ ಮಾಡಿದ್ದು? ಯಾರು ಅಡಿಗೆ ಮಾಡಿದ್ದು ಅಂತ. ಯಾಕೆ, ಏನಾಯ್ತು? ಸೂಪರ್ ಆಗಿದೆ ಅಂತ ಹೇಳಕ್ ಬಂದೆ. ತಿನ್ನಿ ತಿನ್ನಿ. ಪಾಯಸ ಮಾತ್ರ ಸಖತ್ತಾಗಿದೆ ರೀ. ನೋಡಿ, ಖಾಲಿ ಮಾಡ್ಬಿಟ್ಟೆ. ಇನ್ನೊಂದು ಸ್ವಲ್ಪ ಇದ್ರೆ ಯಾಕೆ? ನೀನು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋ ಆ ಶ್ರೀಮಂತೆ, ಆ ಕಂಜೂಸ್ ಹುಡುಗ, ಈ ಮದ್ವೆ ನಿನ್ಗೆ ಬೇಡ ಸಪ್ತಮಿ. ಮಗ, ಅಲ್ಲಿ ನೋಡು, ಸಪ್ತಮಿ ಸಿಸ್ಟರ್ ಎಷ್ಟೊಂದು ಬೇಜಾರಾಗಿದ್ದಾರೆ ಅಂತ. ನೀನೇ ಚೀರ್ ಅಪ್ ಮಾಡಬೇಕು. ಈಗ ನೋಡು ಏನ್ ಮಾಡ್ತೀನಿ ಅಂತ. ಜನ ಹೋಳಿಗೆ ಕೊಡು. ಆಯ್ತಣ್ಣ, ತಗೊಳ್ಳಿ ಅಣ್ಣ. ಹೋಳಿಗೆ ಹೋಳಿಗೆ, ನಮ್ಮನೆ ಹೋಳಿಗೆ. ಒಂದು ಹಾಕಿ ಸರ್. ತೊಳಿ ತೊಳಿ. ಥ್ಯಾಂಕ್ ಯು ಸರ್. ಅಕ್ಕ, ಹೋಳಿಗೆ. ನಮ್ರತಾ, ಫುಲ್ ಖಾಲಿ ಮಾಡಿ ದಪ್ಪ ಆಗು, ಆಯ್ತಾ? ಹಾ ಸರಿ ಬಾಬಾ. ಓಹೋ, ನಮ್ ರೇಸರು. ಹಾ, ಗಾಡಿನ ನಿಧಾನ ಓಡಿಸಿ, ಹುಷಾರಾಗಿ, ಸೇಫ್ ಆಗಿ. ಥ್ಯಾಂಕ್ ಯು ಬಾವಾ. ಸಪ್ತಮಿ ಅವರಿಗೆ ನಮ್ಮನೆ ಕಡೆಯಿಂದ ಸ್ಪೆಷಲ್ ಹೋಳಿಗೆ. ಒಂದಲ್ಲ ಎರಡು. ಬಾವಾ, ಇದು ಟೀಚಿಂಗ್ ತಾನೆ? ದಡ್ಡ, ಅದು ಟೀಚಿಂಗ್ ಅಲ್ಲ ಕಣೋ, ಚೀಟಿಂಗ್. ಓ, ಅದೇ ಹಾ, ಚೀಟಿಂಗ್ ಮಾಡ್ತಿದ್ರ ತಾನೆ? ನಮ್ಮೆಲ್ಲರಿಗೂ ಒಂದೊಂದು ಹೋಳಿಗೆ ಹಾಕಿದ್ರಿ, ಅಕ್ಕಂಗ್ ಮಾತ್ರ 2 ಹೋಳಿಗೆ. ಇದು ಚೀಟಿಂಗ್ ತಾನೆ? ಹೌದು. ಏನ್ ಸಮಾಚಾರ ಬಾವಾ? ವೈಫನ್ನ ಈಗಿಂದನೇ ನೈಸ್ ಮಾಡಕ್ ಶುರು ಮಾಡಿದೀರಾ? ಇಬ್ರು ಈಗ್ಲೇ ಹಿಂಗೆ, ಇನ್ನ ಮದ್ವೆ ಆದ್ಮೇಲೆ ಗಜಿನಿನೇ. ಅದೇ ಗಜಿನಿ ತರ ನಿಮ್ಮನ್ನೆಲ್ಲ ಮರ್ತ್ ಬಿಡ್ತಾರೆ ಅಂತ ಹೇಳಿದೆ. ಸಪ್ತಮಿ ಅವರೇ, ಏಕೆ ತಿನ್ನೋದಿಕ್ಕಾಗ್ತಿಲ್ವಾ? ನಾನ್ ತಿನ್ನಿಸ್ಲಾ? ಬಾವಾ, ನನಗೂ ತಿನ್ನಿಸ್ತೀರಾ? ನಿನಗೆ ನಿನ್ ಬಾಯಿಗೆ ತುರುಕ್ತೀನಿ. ಕಿಟಿ ತಮಾಷೆ ಹೇಳಿದ್ನೋ? ಏನಿಲ್ಲ ಬಾವಾ, ಮೆಣಸಿನ್ಕಾಯಿ ತಿನ್ಬಿಟ್ಟೆ ಅನ್ಸುತ್ತೆ. ಖಾರ ಮನೆಯಿಂದ ನೀರು ತಂದಿವ್ರ, ತಗೋ.
ಲೋ, ಏನಾಯ್ತು ಕಿಟಿ? ಹುಷಾರ್. ಜಾನ್ವಿ, ಜಾನ್ವಿ ಬೇಗ. ಒಂದ್ ನಿಮಿಷ ಇರು, ಒಂದ್ ನಿಮಿಷ. ಕಿಟಿ ತಗೋ, ನೀರು ಕುಡಿ.